ಭಂಗಿ ಎಳಿತೀರಿ, ಸತ್ಯವೇ, ನಾವು ಭಂಗಿ ಎಳಿತೇವೆ, ಸಿಗರೆಟ್ ಎಳಿತೇವೆ, ಇದು ಗುರುವಿನ ವರಪ್ರಸಾದ, ಇದು ಆಸೆಯಲ್ಲಿ ಸೇರುವುದಲ್ಲ. ಅರ್ಥ ಆಯ್ತಾ? ಇನ್ನು ಸಿಗರೆಟ್ ಸೇರ್ತೀರಿ ಅಂತೇಳಿ ಅದೆಷ್ಟೋ ಜನ ಹೇಳಿದ್ದಾರೆ, ಸಿಗರೆಟ್ ಸೇರ್ತಾರೆ ಸ್ವಾಮಿಗಳು ಅಂತೇಳಿ. ಒಂದು ಸಾಧು ಆದವ, ಸಂತನಾದವ, ಯೋಗಿ ಆದವ ಸಮಾಜದ ಒಳಗೆ ಹೋಗುದಿಲ್ಲ, 10 ಜನರೊಟ್ಟಿಗೆ ಬೆರೆಯುವುದಿಲ್ಲ. ಅದು ಅವರವರ ಗುರು ಪರಂಪರೆಗೆ ಸೇರಿ. ಆ ಗುರು ಪರಂಪರೆಯನ್ನು ದ್ರೋಹ ಮಾಡಿ ಬದುಕುವುದಿಲ್ಲ ಶಿಷ್ಯನಾದವ. ನಿನ್ನ ಕಾಮವನ್ನು ಗೆದ್ದಿದ್ದಿ ಅಂತೇಳಿ ನಿಜವಾದ ಸನ್ಯಾಸದಲ್ಲಿ ಪರೀಕ್ಷೆ ಮಾಡಬೇಕಾದ್ರೆ ಒಂದು ಹೆಣ್ಣನ್ನು ಸೇರಲೇಬೇಕು. ಸಂಸಾರ ಎಂಬುದು ದೊಡ್ಡ ಜ್ಞಾನ ಸಾಗರ. ಸಂಸಾರದಲ್ಲಿ ದೇವರು ಒಲಿಯುವಷ್ಟು ಬೇಗ ಸನ್ಯಾಸದಲ್ಲಿ ಒಲಿಯುವುದಿಲ್ಲ. ಒಬ್ಬ ಸಾಧು ಆದವ ಸಾಧು ಸ್ಥಿತಿ ಹೀಗೆ ಅಂತ ಹೇಳ್ತಾನೆ. ಸಾಧು ಆದವ ಮಾತ್ರ ಭಂಗಿ ಸೇದಬೇಕು, ಸಾಧು ಆದವನು ಮಾತ್ರ ಸಿಗರೆಟ್ ಸೇದಬೇಕು. ಸಂಸಾರದಲ್ಲಿ ಇದ್ದವ ಇದನ್ನು ಮುಟ್ಟಬಾರದು. ಸಂಸಾರದಲ್ಲಿದ್ದವ ಇದನ್ನು ಮುಟ್ಟಿದ್ರೆ ಅವನಿಗೆ ಶಿವನ ಸೊತ್ತು ಕುಲನಾಶ. ನಾನು ಮೈಸೂರಿಗೆ ಬರಬೇಕು ಅಂತ ಬಂದವಲ್ಲ, ನಾನೊಂದು ಮನುಷ್ಯರ ಕಣ್ಣಿಗೆ ಕಾಣಬಾರ್ದು ಅಂತೇಳಿ ಶಿವನೇ ಅಂತೇಳಿ ಹೊರಟವ. ಇದೆಲ್ಲ ಸೂಕ್ಷ್ಮವಾದ ವಿಚಾರ, ಯಾರ ಕಣ್ಣಿಗೂ ಬೀಳಬಾರ್ದು ಅಂತೇಳಿ. ಇದು ಬದುಕಲಿಕ್ಕೆ ಬರುವುದಲ್ಲ, ಇದು ಬದುಕಲಿಕ್ಕಿದ್ದ ಸ್ಥಳ ಅಲ್ಲ, ಇದು ನಮ್ಮ ಸಾವಿನ ಸ್ಥಳ. ಇದು ಒಂದು ಮರಣದಿಂದ ಬೆಳೀತು ಅಂತ ಹೇಳುದು ಗೋಪಾಲಮ್ಮ. ಅವರು ಹುಚ್ಚರಲ್ಲ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ, ಬುದ್ಧಿ ಇಲ್ಲದವರಲ್ಲ ಅಂತ ಹೇಳುದು. ಸಿಗರೇಟ್ ಎಳೆಯುವ ಸ್ವಾಮಿಯ ಮುಂದೆ ಬಂದು ಕೂತ್ಕೊಳ್ಳಿಕ್ಕೆ ಬುದ್ಧಿ ಇಲ್ಲದವರಲ್ಲ. ಹಾಗೆ ಇಲ್ಲಿ ಅನುಭವ ತಿಳಿಬೇಕಾ, ಇಲ್ಲಿದು ಭಕ್ತರ ಹತ್ರ ಕೇಳಬೇಕು, ಏನು, ಹೇಗೆ, ಎಂತ ಅಂತೇಳಿ. ಇಂಥ ಸಿಗರೆಟ್ ಎಳೆಯುವ ಸ್ವಾಮಿಗಳಿಗೆ, ಇಂಥ ಭಂಗಿ ಎಳೆಯುವ ಸ್ವಾಮಿಗಳಿಗೆಲ್ಲ ಭಕ್ತಾದಿಗಳು ಇಷ್ಟು ಗ್ರ್ಯಾಂಡಾಗಿ ಮನೆ ಕಟ್ಟಿಕೊಟ್ಟಿದ್ದಾರೆ ಅಂತೇಳಿ ನೀನು ನಂಬುತ್ತೀಯಾ? ಅಲ್ಲ, ಯಾರನ್ನು ನಂಬುತ್ತಾರ? ಯಾರನ್ನು ಈ ಗೋಪಾಲಪುರದಲ್ಲಿರುವವರು ತರೀಲಿಲ್ಲ. ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ ಅಂತೇಳಿ. ಬಂದವರು ಇಲ್ಲಿಂದ ಹೋಗಿ ಅಂತೇಳಿ ಹೇಳುದು ಬಂದವರನ್ನು. ಪ್ರತಿಯೊಬ್ಬ ಜ್ಞಾನಿ, ಪ್ರತಿಯೊಬ್ಬ ಯೋಗಿಯಾದವನು, ಸತ್ಯದ ಸ್ಥಿತಿಯಲ್ಲಿರುವವನು ಈ ಪ್ರಪಂಚ ಬಿಟ್ಟು ಹೋಗೋ ದುಃಖದಿಂದಲೇ ಬಿಟ್ಟು ಹೋದ ಅಂತ ಹೇಳೋದು ನಾನು. ಯಾರು ಬೇಕಾದರೆ ಆಗಲಿ ಈ ಮನುಷ್ಯರನ್ನು ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ. ಎಷ್ಟು ಹೇಳಿದರೂ ಇವ್ರಿಗೆ ಅರ್ಥ ಆಗುವುದಿಲ್ಲ. ಇವತ್ತು ಭಾರತ ದೇಶ ಅಂತಲ್ಲ, ಇವತ್ತು ಪ್ರಪಂಚವಿಷ್ಟು ಕಷ್ಟ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಸಾಧು ಸಂತರುಗಳಿಗೆ ಮಾಡಿದ ಅವಮಾನ. ಎಲ್ಲ ಒಂದು ಅಂತ ಹೇಳೋದು ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಅಂತ ಹೇಳಿದರೆ 1000 ರೀತಿಯ ವಿಚಾರಗಳು ಅದರೊಳಗೆ ಅಡಗಿದೆ. ಬ್ರಹ್ಮಾಂಡದ ಮೂಲ ಬಿಂದು ಅದು ತಿರುಚಿಟ್ರಂಬಲಂ ಅಂತ ಹೇಳಿದರೆ. ನೀನು ನನ್ನ ನಮಸ್ಕಾರ ಮಾಡಿದ್ರು ಮಾಡದಿದ್ರು ಆಗುವುದು. ಇಲ್ಲಿ ನನ್ನ ನಂಬು ಅಂತ ಹೇಳ್ತಾ ಇಲ್ಲ, ಯಾರಲ್ಲಿ ಇಲ್ಲಿ ಬನ್ನಿ ಅಂತ ಹೇಳ್ತಾ ಇಲ್ಲ. ಅದೇ ಹೇಳೋದು, ನನ್ನನ್ನು ನಂಬುದು ಬೇಡಪ್ಪ, ನಾವು ಸರಿ ಇಲ್ಲ, ಓಕೆ, ಸಂತೋಷ, ಖುಷಿಯಾಗಿರುವ, ನೀವು ಸರಿ ಇದ್ದೀರಲ್ಲ, ಸಂತೋಷವಾಗಿ. ಇದನ್ನು ದಾಟಿ ಒಬ್ಬ ಬಂದು ನಮಸ್ಕಾರ ಮಾಡ್ತಾನೆ ಅಂತ ಹೇಳಿದ್ರೆ ನಾನೆಂತ ಮಾಡ್ಲಿಕ್ಕಾಗ್ತದೆ?